ಎಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ 2 ಇಂಪಾರ್ಟೆಂಟ್ ಆಗಿರೋ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಮೊದಲಿಗೆ ದೊಡ್ಡ ಡೀಲ್‌ಗಳೇನೋ ಆಗ್ತಾ ಇದೆ. ಎಐ ಬಳಕೆನೂ ಕೂಡ ಚೆನ್ನಾಗಿದೆ. ಆದ್ರೂ ನಮ್ಮ ಐಟಿ ಕಂಪನಿಗಳು ಯಾಕೆ ಕಷ್ಟದಲ್ಲಿದೆ? ಇದ್ರ ಬಗ್ಗೆ ಮಾತಾಡೋಣ. ಇದಾದ್ಮೇಲೆ ಗ್ಲೋಬಲ್ ಟ್ರೇಡ್ ಟೆನ್ಷನ್ಸ್ ಐಎಂಎಫ್‌ಗೆ ಪ್ರಪಂಚದ ಎಕಾನಮಿ ಬಗ್ಗೆ ಪ್ರೆಡಿಕ್ಟ್ ಮಾಡೋದನ್ನ ಹೇಗೆ ಕಷ್ಟ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ಚೇಂಜಸ್ ಅನ್ನ ನಾವಿಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು 23 ಏಪ್ರಿಲ್ ವೆಡ್ನೆಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಭಾರತದ ದೊಡ್ಡ ಐಟಿ ಕಂಪನಿಗಳಾದ ಇನ್ಫೋಸಿಸ್ ಆಗಿರ್ಬೋದು, ಟಿಸಿಎಸ್, ವಿಪ್ರೋ ಬಗ್ಗೆ ಮಾತಾಡೋಣ. ಯಾಕೆ ಅಂತಂದ್ರೆ ಅವರೆಲ್ಲ ಒಂದು ದೊಡ್ಡ ಚಾಲೆಂಜ್ ಅನ್ನ ಎದುರಿಸ್ತಿದ್ದಾರೆ. ಅವರ ಬಿಸ್ನೆಸ್ ಗ್ರೋತ್ ಸ್ಲೋ ಆಗಿದೆ ಮತ್ತು ಸದ್ಯಕ್ಕೆ ಪರಿಸ್ಥಿತಿ ಸರಿ ಹೋಗದೇ ಇರೋ ತರ ಲಕ್ಷಣನೂ ಕೂಡ ಕಾಣ್ತಾ ಇಲ್ಲ. ಕಂಪನಿಗಳು ಏನ್ ಹೇಳ್ತಾ ಇದೆ? ಇನ್ಫೋಸಿಸ್ ಬಗ್ಗೆ ಮಾತಾಡೋದಾದ್ರೆ ಮುಂದಿನ ಹಣಕಾಸು ವರ್ಷದಲ್ಲಿ ಅಂದ್ರೆ FY26 ಗ್ರೋತ್ ಕೇವಲ 0% ಇಂದ 3% ಇರಬಹುದು ಅಂತ ಹೇಳ್ತಿದ್ದಾರೆ. Our guidance for growth in financial year 2026 is 0% to 3% in constant currency terms. The environment is uncertain and we will execute our plans with agility while keeping a close watch on changes. ಇದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಸುಮಾರು 6.3% ತುಂಬಾನೇ ಕಡಿಮೆ ಆಗಿದೆ. ವಿಪ್ರೋ ಇದರ ಸಿಇಒ ಕೂಡ ಮುಂದೆ ತುಂಬಾ ಅನ್ಸರ್ಟನಿಟಿ ಇದೆ ಅಂತಾನೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಕ್ವಾರ್ಟರ್ ನಲ್ಲಿ ನೋಡಿದಾಗ ಅವರ ಒಂದು ರೆವಿನ್ಯೂ 1.5% ಇಂದ 3.5%ಗೆ ಕಡಿಮೆ ಆಗ್ಬೋದು ಅಂತ ಅವ್ರು ಹೇಳಿರೋದು. ಇದು ಕರೋನಾ ಟೈಮ್ ನ ಬಿಟ್ರೆ ಅವರ ಕೆಟ್ಟ ಮುನ್ಸೂಚನೆ ಅಂದ್ರೆ ವೀಕೆಸ್ಟ್ ಗೈಡೆನ್ಸ್ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋದು. ಇನ್ನು ಟಿಸಿಎಸ್ ಬಗ್ಗೆ ಮಾತಾಡೋದಾದ್ರೆ ಇವರು ಇಂಡಸ್ಟ್ರಿ ಲೀಡರ್ ಅಂತ ನಮ್ಮೆಲ್ಲರೂ ಕೂಡ ಗೊತ್ತು. ಅವರು ಸಹ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಡಿಮೆ ಇದೆ ಅಂತ ಅನ್ಕೊಂಡಿದ್ದಾರೆ. ಇದರ ಎಫೆಕ್ಟ್ ಆದ್ರೂ ಯಾವ ರೀತಿ ಆಯ್ತು ನೋಡಿ. ಶೇರ್ ಮಾರ್ಕೆಟ್ ನಲ್ಲೂ ಇದರ ಬಿಸಿ ತಟ್ಟಿದೆ ಗೊತ್ತಾ. ಈ ವರ್ಷ ಬೇರೆಲ್ಲೂ ಅಲ್ಲ, ಸೆಕ್ಟರ್ಸ್ ಗಳನ್ನ ನಾವು ನೋಡಿದಾಗ ಹೆಚ್ಚು ಕಡಿಮೆ ಸ್ಟೇಬಲ್ ಆಗಿದ್ರೆ ಐಟಿ ಕಂಪನಿಗಳ ಶೇರ್ ಸುಮಾರು 20% ಕೆಳಗಡೆ ಬಿದ್ದಿದೆ. ಹಾಗಾದ್ರೆ ಯಾಕೆ ಹೀಗಾಗ್ತಿದೆ? ಮುಖ್ಯ ಕಾರಣ ಏನ್ ಗೊತ್ತಾ? ನಮ್ಮ ಐಟಿ ಕಂಪನಿಗಳು ಅಮೆರಿಕ ಮೇಲೆ ಹೆಚ್ಚು ಡಿಪೆಂಡ್ ಆಗಿರೋದು. ಸುಮಾರು 60-62% ರೆವಿನ್ಯೂ ಅಲ್ಲಿಂದನೇ ಬರ್ತಾ ಇರೋದು ಗೊತ್ತಾ. ಅಲ್ಲಿನ ಎಕನಾಮಿಕ್ ಸ್ಲೋ ಡೌನ್ ಆಗಿರ್ಬೋದು ಮತ್ತೆ ಗ್ಲೋಬಲ್ ಅನ್ಸರ್ಟನಿಟಿ ಎಲ್ಲನೂ ಕೂಡ ಕಾರಣ ಆಗಿದೆ. ಫಾರ್ ಎಕ್ಸಾಂಪಲ್, ಟ್ರಂಪ್ ಅವರ ಒಂದು ರೆಸಿಪ್ರೊಕಲ್ ಟ್ಯಾರಿಫ್ಸ್ ಪಾಲಿಸಿ ಇದನ್ನೆಲ್ಲ ನೋಡಿದಾಗ ಗ್ಲೋಬಲಿ ಕಂಪನೀಸ್ಗಳು ಏನ್ ಮಾಡ್ತಿದೆ ಗೊತ್ತಾ? ಹೊಸ ಪ್ರಾಜೆಕ್ಟ್ಸ್ ಮೇಲಿನ ಖರ್ಚನ್ನ ಕಡಿಮೆ ಮಾಡ್ತಿದೆ ಅಥವಾ ಮುಂದೂಡ್ತಾ ಇದೆ. ಟ್ಯಾರಿಫ್ಸ್ ಐಟಿ ಸರ್ವಿಸಸ್ ಮೇಲಿಲ್ಲ, ಆದ್ರೂ ಕೂಡ ಸಮಸ್ಯೆ ಯಾಕೆ ಬರ್ತಾ ಇದೆ? ಒಂದು ಪ್ರಶ್ನೆ ಬರ್ಬೋದು, US ಈಗ ಹಾಕಿರೋ ಹೊಸ ಟ್ಯಾರಿಫ್ಸ್ ಭಾರತದ ವಸ್ತುಗಳು ಅಂದ್ರೆ ಗೂಡ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದ್ರ ಮೇಲೆ ನಮ್ಮ ಒಂದು ಐಟಿ ಸರ್ವಿಸ್ ಮೇಲಲ್ಲ, ಸೇವೆಗಳ ಮೇಲೆ ಟ್ಯಾರಿಫ್ಸ್ ಹಾಕೋದು ಕಷ್ಟ. ಹಾಗಾಗಿ ಅಲ್ಲಾಗುವಂತಹ ಸಾಧ್ಯತೆ ಕಡಿಮೆ ಅಂತಾನೂ ಕೂಡ ತಜ್ಞರು ಹೇಳ್ತಾರೆ. ಹಾಗಾದ್ರೆ ನಮ್ಮ ಐಟಿ ಕಂಪನಿಗಳಿಗೆ ತೊಂದರೆ ಇಲ್ವಾ? ಉತ್ತರ ಏನ್ ಗೊತ್ತಾ? ಇದೇ ಡೈರೆಕ್ಟ್ ಆಗಿ ಇಲ್ದಿದ್ರು ಕೂಡ ಇಂಡೈರೆಕ್ಟ್ಲಿ ದೊಡ್ಡ ಹೊಡೆತ ಬೀಳತ್ತೆ. ಯಾಕೆ ಅಂದ್ರೆ ಈ ಟ್ಯಾರಿಫ್ಸ್ ನಮ್ಮ ಐಟಿ ಕಂಪನಿಗಳ ಕ್ಲೈಂಟ್ಸ್ಗೆ ನೇರವಾಗಿ ತೊಂದರೆ ಕೊಡ್ತಾ ಇದೆ ನೋಡಿ. ಕ್ಲೈಂಟ್ಸ್ ಮೇಲೆ ಹೇಗೆ ಪರಿಣಾಮ ಬೀಳತ್ತೆ? US ಮತ್ತೆ ಯುರೋಪ್ ನಲ್ಲಿರೋ ಐಟಿ ಕಂಪನಿಗಳ ದೊಡ್ಡ ಕ್ಲೈಂಟ್ಸ್ ಅಲ್ವಾ, ಮುಖ್ಯವಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ರಿಟೇಲ್, ಲಾಜಿಸ್ಟಿಕ್ಸ್, ಕನ್ಸ್ಯೂಮರ್ ಸೆಕ್ಟರ್ ನಲ್ಲಿರೋರು. ಈ ಟ್ಯಾರಿಫ್ ನಿಂದಾಗಿ ಹೆಚ್ಚು ಕಾಸ್ಟ್ ಮತ್ತೆ ತೀವ್ರವಾದ ಅನ್ಸರ್ಟನಿಟಿನ ಇವ್ರು ಎದುರಿಸ್ತಿದ್ದಾರೆ. ಮುಂದೆ ನೀತಿಗಳು ಹೇಗ್ ಬದಲಾಗುತ್ತೋ ಅನ್ನೋ ಭಯ ಅವರ ಒಂದು ಬಿಸ್ನೆಸ್ಗೆ ಹೊಡೆತ ಕೊಟ್ಟಿದೆ ನೋಡಿ. ನಮ್ಮ ಐಟಿ ಕಂಪನಿಗಳ ಮೇಲೆ ಹೊಡೆತ ಯಾವ ರೀತಿ ಬೀಳತ್ತೆ ನೋಡಿ. ಕ್ಲೈಂಟ್ಸ್ ಗಳು ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅದರ ಒಂದು ಬಿಸಿ ನಮ್ಮ ಐಟಿ ಕಂಪನಿಗಳಿಗೂ ತಟ್ಟುತ್ತೆ ಅಲ್ವಾ. ಅದರ ಒಂದು 3 ಮುಖ್ಯ ರೀತಿಗಳು ಯಾವ ರೀತಿ ಅನ್ನೋದನ್ನ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ಟೆಕ್ ಖರ್ಚು ಕಡಿಮೆ ಆಗೋದು. ಕ್ಲೈಂಟ್ಸ್ ನಮ್ಮ ಒಂದು ಟೆಕ್ನಾಲಜಿ ಬಡ್ಜೆಟ್ ಕಡಿಮೆ ಮಾಡ್ತಿದ್ದಾರೆ, ಇನ್ನು ಹೊಸ ಐಟಿ ಪ್ರಾಜೆಕ್ಟ್ಸ್ ಗಳನ್ನ ನಿಲ್ಲಿಸ್ತಿದ್ದಾರೆ ಅಥವಾ ಡಿಲೇನು ಕೂಡ ಮಾಡ್ತಿದ್ದಾರೆ. ವಿಶೇಷವಾಗಿ ನೋಡೋದಾದ್ರೆ ಮುಖ್ಯವಲ್ಲದೆ ಇರುವಂತಹ ಇಲ್ಲ ಮುಂದೆ ದೂಡಬಹುದಂತಹ ಪ್ರಾಜೆಕ್ಟ್ಸ್ ಗಳನ್ನ ಅವರು ಪಾಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ವಿಪ್ರೋ ಇಂದ ಡೀಲ್ ಗಳನ್ನ ತಗೊಂಡಾಗ ಕಳೆದ ಹಣಕಾಸು ವರ್ಷ ಅಂದ್ರೆ FY25 ಅಲ್ಲಿ 13.4% ಕಡಿಮೆ ಆಯ್ತು. ಇನ್ನು ಖರ್ಚಿನ ಬಗ್ಗೆ ಗಮನ ಕೊಡುವಂತಹ ಬದಲಾವಣೆ ಆದ್ರೂ ಯಾವ ರೀತಿ ಇರುತ್ತೆ? ಕ್ಲೈಂಟ್ಸ್ ಈಗ ಇನೋವೇಷನ್ ಪ್ರಾಜೆಕ್ಟ್ಸ್ ಗಿಂತ ಕಾಸ್ಟ್ ಎಫಿಷಿಯನ್ಸಿ ಅಂದ್ರೆ ಖರ್ಚು ಕಡಿಮೆ ಮಾಡಬಹುದು ಮತ್ತೆ ಆಪರೇಷನ್ಸ್ ಅನ್ನ ಸುಧಾರಿಸುವಂತಹ ಪ್ರಾಜೆಕ್ಟ್ ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಿದ್ದಾರೆ. ಹಾಗೆ ಹೊಸ ಪ್ರಯೋಗಗಳಿಗೆ ದುಡ್ಡು ಹಾಕೋದಕ್ಕೂ ಸಹ ತಯಾರಿಲ್ಲ. ಕಾಂಟ್ರಾಕ್ಟ್ಸ್ ಬಗ್ಗೆ ಅನ್ಸರ್ಟನಿಟಿ. ಹಿಂದೆ ಸೈನ್ ಆಗಿರೋ ದೊಡ್ಡ ದೊಡ್ಡ ಮಲ್ಟಿ ಇಯರ್ ಕಾಂಟ್ರಾಕ್ಟ್ಸ್ ಕೂಡ ಈಗ ಸೇಫ್ ಅಲ್ಲ. ಇನ್ನು ಸಿಚುವೇಶನ್ ನ ನೋಡಿಕೊಂಡು ಕ್ಲೈಂಟ್ಸ್ ಪ್ರಾಜೆಕ್ಟ್ಸ್ ಗಳನ್ನ ಡಿಲೇ ಮಾಡಬಹುದು ಅಥವಾ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಬಹುದು. ಇನ್ನು ಐಟಿ ಕಂಪನಿಗಳು ದೊಡ್ಡ ಡೀಲ್ ಗಳನ್ನ, ಫಾರ್ ಎಕ್ಸಾಂಪಲ್ TCS ಕಳೆದ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ $12.2 ಬಿಲಿಯನ್ ಡೀಲ್ ಅನ್ನ ಅನೌನ್ಸ್ ಮಾಡಿದ್ರು. ಆ ಡೀಲ್ಗಳು ನಿಜವಾಗ್ಲೂ ಶುರುವಾಗುವ ಬಗ್ಗೆ ಗ್ಯಾರಂಟಿ ಕಡಿಮೆ ಆಗ್ತಿದೆ ಅಂತ. ಇನ್ನು ಡೀಲ್ ಸೈನ್ ಆಗೋದಕ್ಕೂ ಪ್ರಾಜೆಕ್ಟ್ ಶುರುವಾಗೋದಕ್ಕೂ ನಡುವೆ ಈ ರೀತಿ ಒಂದು ಗ್ಯಾಪ್ ಹೆಚ್ಚಾಗೋದಕ್ಕೆ ಆನಲಿಸ್ಟ್ಗಳು ಲೀಕೇಜ್ ಅಂತ ಕರೀತಾರೆ. ಒಟ್ಟಿನಲ್ಲಿ ಐಟಿ ಸೆಕ್ಟರ್ ಸದ್ಯಕ್ಕೆ ಒಂದು ಕಷ್ಟದ ಸಿಚುವೇಶನ್ ಅಲ್ಲಿ ಇದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಹಾಗಾದ್ರೆ ಯಾವ ಕ್ಷೇತ್ರ ಸ್ವಲ್ಪ ಸೇಫ್? ಒಂದು ಸಮಾಧಾನದ ವಿಷಯ ಅಂತಂದ್ರೆ ಬ್ಯಾಂಕಿಂಗ್,
ಫೈನಾನ್ಸ್, ಇನ್ಶೂರೆನ್ಸ್. ಅಂದ್ರೆ BFSI ಸೆಕ್ಟರ್ ಗಳನ್ನ ನಾವು ನೋಡಿದಾಗ ಕ್ಲೈಂಟ್ಸ್ ಗಳು ಅಂದ್ರೆ ವಸ್ತುಗಳನ್ನ ಇಂಪೋರ್ಟ್ ಏನ್ ಮಾಡ್ತೀವಿ ಗೊತ್ತಾ, ಇದ್ರ ಮೇಲೆ ಹೆಚ್ಚು ಯಾರು ಕೂಡ ಡಿಪೆಂಡ್ ಆಗಿರೋದಿಲ್ಲ. ಹಾಗಾಗಿ ಅವ್ರಿಗೆ ಈ ಗೂಡ್ಸ್ ಮೇಲಿನ ಟ್ಯಾರಿಫ್ಸ್ ಬಿಸಿ ಅಷ್ಟು ತಟ್ಟಿಲ್ಲ ಬಿಡಿ. ಅದರಿಂದ ಯಾವ IT ಕಂಪನಿಗಳು BFSI ಕ್ಲೈಂಟ್ಸ್ ಗಳನ್ನ ಹೆಚ್ಚು ತಗೊಂಡಿರ್ತಾರೋ ಅವ್ರಿಗೆ ಪ್ರಾಜೆಕ್ಟ್ಸ್ ಡಿಲೇ ಆಗೋದು ಅಥವಾ ಲೀಕೇಜ್ ಸಮಸ್ಯೆ ಸ್ವಲ್ಪ ಕಡಿಮೆ ಇರುತ್ತೆ. IT ಕ್ಷೇತ್ರ ಬೇರೆಯವ್ರಿಗಿಂತ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದೆಯಾ ನೋಡಿ, ಯಾವ ಕ್ಷೇತ್ರನೂ ಕೂಡ ಪೂರ್ತಿ ಸೇಫ್ ಅಂತ ಹೇಳೋದಕ್ಕಾಗಲ್ಲ. ಯಾಕೆ ಅಂದ್ರೆ ಗ್ಲೋಬಲ್ ಎಕನಾಮಿ ಸ್ಲೋ ಆದ್ರೆ ಎಲ್ರ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಆದ್ರೆ ಬೇರೆ ಎಕ್ಸ್ಪೋರ್ಟ್ ಸೆಕ್ಟರ್ಸ್ಗೆ ಹೋಲಿಸಿದ್ರೆ ನಮ್ಮ IT ಸೆಕ್ಟರ್ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿದೆ ಅಂತ ಅನ್ಸ್ಬೋದು. ನೋಡಿ, WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪ್ರಕಾರ ಡಿಜಿಟಲಿ ಡೆಲಿವರ್ಡ್ ಸರ್ವಿಸಸ್ 2025ರಲ್ಲಿ ನಾವು ನೋಡಿದಾಗ 5.6% ಗ್ರೋತ್ ಅನ್ನ ಕಾಣುವ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದೆ. ಇದು ಮೊದಲು ಅಂದಾಜ್ ಮಾಡೋದಕ್ಕಿಂತ 6.6% ಕಡಿಮೆ. ಆದ್ರೂ ಕೂಡ ಈ ಡೌನ್ಫಾಲ್ ಆದಾಗ ಬೆಳವಣಿಗೆ ಇರೋದು ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಪಾಸಿಟಿವ್ ವಿಷಯ ಬಿಡಿ. AI ಎಫೆಕ್ಟ್ ಅಂದ್ರೆ ಹೊಸ ಸವಾಲುನು ಕೂಡ ಹೊಸ ಆಪರ್ಚುನಿಟಿನೂ ಕೂಡ. ಈ ಟ್ಯಾರಿಫ್ಸ್ ಗಳ ಗೊಂದಲಗಳ ಜೊತೆ ನಾವು ನೋಡಿದಾಗ IT ಸೆಕ್ಟರ್ ನಲ್ಲಿ ಇನ್ನೊಂದು ದೊಡ್ಡ ಬದಲಾವಣೆ ಆಗ್ತಿದೆ, ಅದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇನ್ಫೋಸಿಸ್ ನ ಅಧಿಕಾರಿ ಒಬ್ರು ಹೇಳ್ದಂತೆ AI ಪ್ರಾಜೆಕ್ಟ್ ಗಳು ಸಾಮಾನ್ಯವಾಗಿ ಡಿಜಿಟಲ್ ಪ್ರಾಜೆಕ್ಟ್ ಗಳಂತೂ ಖಂಡಿತವಾಗ್ಲೂ ಅಲ್ವಂತೆ. AI ಚಾಲೆಂಜ್, ಪ್ರೈಸಿಂಗ್ ಪ್ರೆಷರ್. ನೋಡಿ, ಜನರೇಟಿವ್ AI ಇಂದಾಗಿ IT ಕಂಪನಿಗಳು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗಿರ್ಬೋದು, ಕೋಡ್ ಜನರೇಷನ್ ಆಗಿರ್ಬೋದು, ಮತ್ತೆ ಆಟೋಮೇಷನ್ ಅಂತಹ ಕೆಲಸಗಳಲ್ಲಿ ತುಂಬಾ ಎಫಿಷಿಯಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಕಾಗ್ನಿಸೆಂಟ್ ಈಗ ಸುಮಾರು 20% ಕೋಡ್ ಅನ್ನ AI ಸಹಾಯದಿಂದಲೇ ಜನರೇಟ್ ಮಾಡ್ತಿದೆಯಂತೆ. ಇದರಿಂದ ಕಂಪನಿಗಳ ಆಪರೇಟಿಂಗ್ ಕಾಸ್ಟ್ ಗಳನ್ನ ನೋಡಿದಾಗ ಖಂಡಿತ ಕಡಿಮೆ ಆಗತ್ತೆ. ಆದ್ರೆ ಇದರ ಲಾಭ ಪೂರ್ತಿ ಕಂಪನಿಗಳಿಗೆ ಸಿಗ್ತಿಲ್ಲ. ಕ್ಲೈಂಟ್ಸ್ ಗಳಿಗೂ ಕೂಡ ಈಗ ಕಾಸ್ಟ್ ಸೇವಿಂಗ್ಸ್ ಬಗ್ಗೆ ಗೊತ್ತಿದೆ. ಅವರು ಈಗ ಕಡಿಮೆ ಬೆಲೆನೂ ಕೂಡ ಕೇಳ್ತಿದ್ದಾರೆ ಅಥವಾ ಆ ಉಳಿತಾಯದಲ್ಲೇ ಪಾಲನ್ನ ಕೇಳ್ತಿದ್ದಾರೆ. ಇದರಿಂದ ಅದೇ ಸೇವೆಗೆ IT ಕಂಪನಿಗಳಿಗೆ ಮೊದಲಿಗಿಂತ ಕಡಿಮೆ ಹಣ ಸಿಗ್ತಿದೆ. ಇದನ್ನ ಅವರ ರೆವಿನ್ಯೂ ಮೇಲೆ ಒಂದು ರೀತಿಯ ಡಿಫ್ಲೇಷನರಿ ಪ್ರೆಷರ್ ಅಂತಾನೆ ಹೇಳ್ಬೋದು. ಅಂದ್ರೆ ಬೆಲೆ ಇಳಿಕೆಯ ಒತ್ತಡ ಅಂತ ಕರೀತಾರೆ. ಇದರಿಂದ ಟಾಪ್ ಲೈನ್ ರೆವಿನ್ಯೂನ ನೋಡಿದಾಗ ಕಾಪಾಡ್ಕೊಳ್ಳೋದಕ್ಕೆ ಈ IT ಕಂಪನಿಗಳು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಅವರ ಮಾರ್ಜಿನ್ಸ್ ನೋಡಿದಾಗ ಸ್ಟೇಬಲ್ ಇದ್ರೂ ಸಹ ಈ ಗಾರ್ಟರ್ ಕಾಗ್ನಿಸೆಂಟ್ ರಿಪೋರ್ಟ್ಸ್ ಪ್ರಕಾರ ಈ ಪ್ರೈಸಿಂಗ್ ಪ್ರೆಷರ್ಸ್ ಬಗ್ಗೆ ಎಲ್ಲರೂ ಕೂಡ ಹುಷಾರಾಗಿರಿ ಅಂತ ಹೇಳ್ತಿರೋದು. AI ಆಪರ್ಚುನಿಟಿ ಮತ್ತೆ ನ್ಯೂ ಮಾಡೆಲ್ಸ್ ಆದ್ರೂ ಯಾವ ರೀತಿ ಇರುತ್ತೆ ನೋಡಿ. AI ಕೇವಲ ಸವಾಲಲ್ಲ, ಹೊಸ ಅವಕಾಶಗಳನ್ನ ಕೂಡ ತಗೊಂಡ್ ಬರ್ತಿದೆ. ಯಾವ ಕಂಪನಿಗಳು ಬೇಗ ಅಡ್ಯಾಪ್ಟ್ ಆಗಿ ಪ್ರೊಡ್ಯೂಸ್ಡ್ ಸರ್ವಿಸಸ್ ಆಗಿರ್ಬೋದು, IP ಲೆಡ್ ಪ್ಲಾಟ್ಫಾರ್ಮ್ಸ್ ಅಥವಾ ಹೈ ಆರ್ಡರ್ ಕನ್ಸಲ್ಟಿಂಗ್ ಅಂತ ಏನ್ ಕರಿತೀವಿ, ಇದ್ರ ಬಗ್ಗೆ ಗಮನನ ಕೊಡುತ್ತೋ ಅವು ಈ ಹೊಸ ಕಾಲದಲ್ಲಿ ಯಶಸ್ವಿ ಆಗ್ಬೋದು. ಇನ್ನು ಮೂಲಭೂತವಾಗಿ ನಾವು ನೋಡಿದಾಗ AI ಕೇವಲ ಜನರನ್ನ ಸಪ್ಲೈ ಮಾಡುವ ಒಂದು ಹಳೆಯ ಬಾಡಿ ಶಾಪ್ ಮಾಡೆಲ್ ಖಂಡಿತವಾಗ್ಲೂ ಅಲ್ಲ. ಅಂದ್ರೆ ಈ ಒಂದು ಬಾಡಿ ಶಾಪ್ ಮಾಡೆಲ್ ಕಂಪನಿಗಳಿಗೆ ನಿಜವಾದ ಟೆಕ್ ಪಾರ್ಟ್ನರ್ಸ್ ಆಗಿ ಸಲಹೆ ಕೊಡುವಂತಹ ಈ ಒಂದು ಮಾಡರ್ನ್ ಕನ್ಸಲ್ಟೇಟಿವ್ ಮಾಡೆಲ್ಗಳಿರತ್ತೆ. ಇದರ ಒಂದು ವ್ಯತ್ಯಾಸಗಳನ್ನ ನಾವು ನೋಡಿದಾಗ ಸ್ಪಷ್ಟವಾಗಿ ಇಲ್ಲಿ ಏನಾಗುತ್ತೆ ಅಂತ ಕ್ಲಿಯರ್ ಆಗಿ ತೋರಿಸ್ತಿದೆ ನೋಡಿ. ಒಟ್ಟಲ್ಲಿ IT ಸೆಕ್ಟರ್ ಸದ್ಯಕ್ಕೆ ಟ್ಯಾರಿಫ್ಸ್ ಗಳ ಒಂದು ಅನ್ಸರ್ಟನಿಟಿ ಆಗಿರ್ಬೋದು ಮತ್ತೆ AI ತಂದಿರುವ ಬದಲಾವಣೆಗಳನ್ನ ಎದುರಿಸ್ತಾ ಇದೆ. ಯಾರು ಈ ಸವಾಲುಗಳನ್ನ ಅವಕಾಶಗಳಾಗಿ ಬದಲಾಯಿಸ್ಕೊಳ್ತಾರೋ ಅವರೇ ಮುಂದೆ ಬರ್ತಾರೆ. ಹೈರಿಂಗ್ ಪ್ಯಾಟರ್ನ್ಸ್ ಆದ್ರೂ ಯಾವ ರೀತಿ ಇರುತ್ತೆ? ಈ ಎಲ್ಲಾ ಅನ್ಸರ್ಟನಿಟಿಯಿಂದ ಅತಿ ಹೆಚ್ಚು ತೊಂದರೆ ಆಗ್ತಿರೋದು ಬಹುಶಃ IT ಉದ್ಯೋಗಿಗಳಿಗೆ ಮಾತ್ರ. ಈ ಹೈರಿಂಗ್ ಟ್ರೆಂಡ್ಸ್ ಅನ್ನ ನೋಡ್ತಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ವಾ. ಮೊದಲು ಅಗ್ರೆಸಿವ್ ಆಗಿ ಫ್ರೆಷರ್ಸ್ ಗಳನ್ನ ತಗೊಳ್ತಿದ್ದಂತ ಕಂಪನಿಗಳು ಈಗ ತುಂಬಾ ಸ್ಲೋ ಆಗ್ತಿದೆ. ಕೊಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಪ್ರಕಾರ ಈ ಕ್ವಾರ್ಟರ್ ನಲ್ಲಿ ಹಲವು ಕಂಪನಿಗಳ ಒಂದು ಹೆಡ್ ಕೌಂಟ್ ಅನ್ನ ನೋಡಿದಾಗ ಒಟ್ಟು ನೌಕರರ ಸಂಖ್ಯೆ ಅಂತ ಏನ್ ಕರಿತೀವಿ ಗೊತ್ತಾ, ಇದು ಕಡಿಮೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ, ಇನ್ಫೋಸಿಸ್ ಹೋದ ಹಣಕಾಸು ವರ್ಷದಲ್ಲಿ ಕೇವಲ 15,000 ಫ್ರೆಷರ್ಸ್ ಅನ್ನ ತಗೊಂಡಿದೆ. ಇದು ಹಿಂದಿನ ವರ್ಷಗಳಿಗಿಂತ ದೊಡ್ಡ ಇಳಿಕೆ. ಮುಂದಿನ ವರ್ಷ ಅಂದ್ರೆ FY26 ಅಲ್ಲಿ ನೋಡಿದಾಗ ಇದರ ಒಂದು ಪ್ಲಾನ್ ಕೇವಲ 20,000 ಒಂದು ಫ್ರೆಷರ್ಸ್ ತಗೊಳ್ಬೇಕು ಅಂತ ಅಷ್ಟೇ. ಹಾಗೇನೆ ಇತ್ತೀಚೆಗಷ್ಟೇ ಪರ್ಫಾರ್ಮೆನ್ಸ್ ಕಾರಣವನ್ನ ಕೊಟ್ಬಿಟ್ಟು 500+ ಟ್ರೈನೀಸ್ ಗಳನ್ನು ಕೂಡ ತೆಗೆದು ಹಾಕಿದ್ದಾರೆ. ಇದು ಒಂದು ಕಠಿಣ ಪರಿಸ್ಥಿತಿಯನ್ನ ಸೂಚಿಸುತ್ತಿದೆ. ಇನ್ನು ವಿಪ್ರೋ ಮತ್ತೆ TCS ಇವರ ಒಂದು ನೆಟ್ ಅಡಿಷನ್ಸ್ ಅಂದ್ರೆ ಹೊಸದಾಗಿ ಸೇರಿದವರು ಮೈನಸ್ ಬಿಟ್ಟು ಹೋದವರು ಕಳೆದ ಕ್ವಾರ್ಟರ್ ನಲ್ಲಿ ಕೇವಲ 600 ಆಸುಪಾಸಲ್ಲಿದೆ ಅಷ್ಟೇ. ಅಂದ್ರೆ ಕಂಪನಿಲಿ ಯಾರು ಆಲ್ರೆಡಿ ಇರ್ತಾರೋ ಅವ್ರ ಮೇಲೆ ಹೆಚ್ಚಾಗಿ ಕೆಲಸ ಕೊಡ್ತಿದ್ದಾರೆ, ಆದ್ರೆ ಅವ್ರಿಗೆ ಸಂಬಳನೂ ಕೂಡ ಜಾಸ್ತಿ ಕೊಡ್ತಿಲ್ಲ. ಇನ್ನೊಂದ್ ಕಡೆ ನೋಡೋದಾದ್ರೆ ಈಗ ಕೆಲಸದಲ್ಲಿ ಇರೋರ ಮೇಲೆ ವರ್ಕ್ ಲೋಡ್ ಜಾಸ್ತಿ ಆಗ್ತಿದೆ. ಈ ಕಂಪನಿಗಳ ಯುಟಿಲೈಸೇಷನ್ ರೇಟ್ಸ್ ಗಳನ್ನ ನೋಡಿದಾಗ ಈ ಒಂದು ನೌಕರರು ಯಾರಿರ್ತಾರೆ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಗಳ ಮೇಲೆ ಜಾಸ್ತಿ ಕೆಲಸನ ಕೊಡ್ತಿದ್ದಾರೆ, ಅವ್ರಿಗೆ ವರ್ಕ್ ಲೋಡ್ ಕೂಡ ಜಾಸ್ತಿ ಆಗ್ತಿದೆ. ಫಾರ್ ಎಕ್ಸಾಂಪಲ್, ವಿಪ್ರೋದಲ್ಲಿ 84.6% ಅಂದ್ರೆ ಕಂಪನಿಗಳು ತಮ್ಮಲ್ಲಿ ಯಾರು ಇರ್ತಾರೋ ಅವರಿಂದನೇ ಜಾಸ್ತಿ ಕೆಲಸವನ್ನ ತಗೊಳ್ತಾ ಇರೋದು.
ಜೊತೆಗೆ ವೇಜ್ ಹೈಕ್ಸ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಕಂಪನಿಗಳ ಧೈರ್ಯವನ್ನ ತೋರಿಸುತ್ತೆ, ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ TCS. ಕಂಪನಿಗಳ ಬದಲಾದ ಆದ್ಯತೆ ಆದ್ರೂ ಯಾವ ರೀತಿ ಇದೆ ನೋಡಿ. ಇದೆಲ್ಲ ಕಂಪನಿಗಳ ಸ್ಟ್ರಾಟಜಿಕ್ ಶಿಫ್ಟ್ ಅನ್ನ ತೋರಿಸುತ್ತೆ. ಈಗ ಅವರು ಫೋಕಸ್ ಗ್ರೋತ್ ಗಿಂತ ಹೆಚ್ಚಾಗಿ ಕಾಸ್ಟ್ ಕಟ್ಟಿಂಗ್ ಅನ್ನ ನೋಡ್ಕೊಳ್ತಿದ್ದಾರೆ. ಮತ್ತೆ ಎಫಿಷಿಯನ್ಸಿ ಆಗಿರ್ಬೋದು, ಇಂಟರ್ನಲ್ ರೀಸ್ಕಿಲ್ಲಿಂಗ್ ಆಗಿರ್ಬೋದು, ಇದ್ರ ಮೇಲೆ ಇದೆ. ಅಂದ್ರೆ ಕಡಿಮೆ ಬಳಸಿ ಹೆಚ್ಚು ಸಾಧಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿರೋದು. ಇದು ಕಂಪನಿಯ ಮಾರ್ಜಿನ್ಸ್ಗೆ ಒಳ್ಳೇದಾದ್ರೂ ಹೊಸ ಹೈರಿಂಗ್ಗೆ ಹೆಚ್ಚು ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಭಾರತದ IT ಸರ್ವಿಸಸ್ ಸೆಕ್ಟರ್ ಈಗ ಒಂದು ಕಷ್ಟದ ಬದಲಾವಣೆಯ ಹಂತದಲ್ಲಿದೆ ನೋಡಿ. ಎಕನಾಮಿಕ್ ಅನ್ಸರ್ಟಿನಿಟಿ ಆಗಿರ್ಬೋದು, ಕ್ಲೈಂಟ್ಸ್ ಪ್ರಯಾರಿಟೀಸ್, ಹಾಗೆ ಬದಲಾವಣೆ, ಟ್ರೇಡ್ ಪಾಲಿಸೀಸ್, ಮತ್ತೆ AI ಇಂದ ಆಗ್ತಿರುವಂತಹ ದೊಡ್ಡ ಬದಲಾವಣೆಗಳು, ಈ ಎಲ್ಲಾ ಸಿಚುವೇಶನ್ಗಳು ಎದುರಾಗ್ತಿರೋದ್ರಿಂದ IT ಸೆಕ್ಟರ್ಗಳಿಗೆ ಒಂದು ಕಷ್ಟದ ಪರಿಸ್ಥಿತಿನೇ ಬಂದಿದೆ. ಕ್ಲೈಂಟ್ಸ್ ಗಳು ಕೂಡ ಗ್ರಾಜುಲಿ ತುಂಬಾ ಹುಷಾರಾಗ್ತಿದ್ದಾರೆ. ದೊಡ್ಡ ಪ್ರಾಜೆಕ್ಟ್ಸ್ ಗಳು ನಿಂತು ಹೋಗ್ತಿದೆ, ಡೀಲ್ ಸೈನ್ ಆದ್ರೂ ಕೂಡ ರೆವಿನ್ಯೂ ಬರ್ತಿಲ್ಲ. ಇದಕ್ಕೋಸ್ಕರ ಅವರು ಕೂಡ ಈ ಪ್ರಾಸೆಸ್ ನ ತುಂಬಾ ಸ್ಲೋ ಮಾಡ್ತಾರೆ. ಮುಂದಿರುವ ಸವಾಲುಗಳಲ್ಲಿ ಕೆಲವು ಟೆಂಪರರಿ ಇರಬಹುದು. ಉದಾಹರಣೆಗೆ ಟ್ಯಾರಿಫ್ಸ್ ಬಗ್ಗೆ ಗೊಂದಲ, ಸದ್ಯದ ಹೈರಿಂಗ್ ಫ್ರೀಸ್, ಆದ್ರೆ ಕೆಲವು ಸ್ಟ್ರಕ್ಚರಲ್ ಮೂವ್ಮೆಂಟ್ಸ್ ಕೂಡ ನಾವಿಲ್ಲಿ ನೋಡಬಹುದು ನೋಡಿ. AI ಇಂದ ಪ್ರೈಸಿಂಗ್ ಮತ್ತೆ ಡೆಲಿವರಿ ಮಾಡೆಲ್ ಬದಲಾಗೋದು ಹಳೆಯ ಲೆಗಸಿ ಔಟ್ಸೋರ್ಸಿಂಗ್ ನ ಒಂದು ರೆಲೆವೆನ್ಸ್ ಕೂಡ ಕಡಿಮೆ ಮಾಡುತ್ತೆ. ಈ ಟೆಂಪರರಿ ಮತ್ತೆ ಸ್ಟ್ರಕ್ಚರಲ್ ಸಮಸ್ಯೆಗಳನ್ನ, ಈ ವ್ಯತ್ಯಾಸ ಏನಿರುತ್ತೆ ಅಲ್ವಾ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಯಾರು ಅಡ್ಯಾಪ್ಟ್ ಆಗ್ತಾರೋ ಅವರೇ ಈ ಪರಿಸ್ಥಿತಿಯಿಂದ ಸ್ಟ್ರಾಂಗ್ ಆಗಿ ಮುಂದೆ ಬರ್ತಾರೆ. ಒಳ್ಳೆಯ ವಿಷಯ ಅಂತಂದ್ರೆ ಈ ಕಷ್ಟದ ಸಮಯ ಶಾಶ್ವತವಾಗಿ ಖಂಡಿತವಾಗ್ಲೂ ಇರಲ್ಲ. ಪ್ರಪಂಚ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್ ಕಡೆ ಹೋಗ್ತಾನೆ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ನಮ್ಮ IT ಎಕ್ಸ್ಪೋರ್ಟರ್ಸ್ಗೆ ಮಾರ್ಕೆಟ್ ಖಂಡಿತವಾಗ್ಲೂ ಇದ್ದೇ ಇರತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ IMF ಇತ್ತೀಚೆಗೆ ತನ್ನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅನ್ನ ಕೊಟ್ಟಿದೆ. ಅದರಲ್ಲಿ ಭಾರತದ 2025ರ ಗ್ರೋತ್ ಫೋರ್ಕಾಸ್ಟ್ ಅನ್ನು ನೋಡಿದಾಗ 6.5% ಇಂದ 6.2% ಇಳಿದೋಗಿದೆ. ಇದು ಅಷ್ಟೇನು ಆಶ್ಚರ್ಯ ಇಲ್ಲ. ಯಾಕೆ ಅಂದ್ರೆ ಟ್ಯಾರಿಫ್ಸ್ ನಿಂದಾಗಿ ಇಡೀ ಪ್ರಪಂಚದಲ್ಲೇ ಎಕನಾಮಿಕ್ ಸ್ಲೋ ಡೌನ್ ಆಗ್ತಾ ಬಂದಿದೆ. IMF ಪ್ರಕಾರ ಗ್ಲೋಬಲ್ ಎಕನಾಮಿ ಕ್ರೈಸಿಸ್ ನಲ್ಲಿ ಇಲ್ಲ, ಆದ್ರೆ ಚೆನ್ನಾಗಿ ಕೂಡ ಇಲ್ಲ. ಒಂಥರ ಗೊಂದಲ ಸಿಚುವೇಶನ್ ಇದೆ ನೋಡಿ. 2024ರ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿತ್ತು ಅಲ್ವಾ, ಇನ್ಫ್ಲೇಷನ್ ಕಡಿಮೆ ಆಗಿತ್ತು ಕೂಡ, ಇನ್ನು ಲೇಬರ್ ಮಾರ್ಕೆಟ್ಸ್ ನಾರ್ಮಲ್ ಆಗ್ತಿತ್ತು. ಆದ್ರೆ ಟ್ರಂಪ್ ತಂದ ಹೊಸ ಟ್ಯಾರಿಫ್ಸ್ ಅನ್ನ ನೋಡಿದಾಗ ಮತ್ತೆ ಬೇರೆ ದೇಶಗಳ ಕೌಂಟರ್ ಟ್ಯಾರಿಫ್ಸ್ ನಿಂದಾಗಿನೇ ಕೂಡ ಸಿಚುವೇಶನ್ ಹಾಳಾಗೋಗಿದೆ. ಸ್ಟಾಕ್ ಮಾರ್ಕೆಟ್ಸ್ ಬಿದೋಗಿದೆ, ಇನ್ನು ಬಾಂಡ್ ಈಲ್ಡ್ಸ್ ಜಾಸ್ತಿ ಆಗ್ತಿದೆ. ಎಲ್ರಿಗೂ ಇನ್ಫ್ಲೇಷನ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ಸ್, ಟ್ರೇಡ್, ಸಪ್ಲೈ ಚೈನ್ಸ್ ಬಗ್ಗೆ ಚಿಂತನೆ ಶುರುವಾಗೋಗಿದೆ. ಮುಖ್ಯ ಸಮಸ್ಯೆ ಏನ್ ಗೊತ್ತಾ? ಅನ್ಸರ್ಟಿನಿಟಿ. US ಮುಂದೆ ಏನ್ ಮಾಡುತ್ತೆ ಅಂತ ಯಾರು ಕೂಡ ಗೊತ್ತಾಗ್ತಿಲ್ಲ. ಇದರಿಂದ ಬಿಸ್ನೆಸ್ಗೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅಂತಾನೂ ಕೂಡ ಐಡಿಯಾ ಬರ್ತಿಲ್ಲ. ಕಾನ್ಫಿಡೆನ್ಸ್ ಹೋಗ್ತಿದೆ, ಇನ್ವೆಸ್ಟ್ಮೆಂಟ್ಗಳು ಕಮ್ಮಿ ಆಗ್ತಿದೆ, ಹೈರಿಂಗ್, ಸ್ಪೆಂಡಿಂಗ್ ಎಲ್ಲನೂ ಕೂಡ ನಿಂತು ಹೋಗಿದೆ. ಸಾಮಾನ್ಯವಾಗಿ IMF ಒಂದು ಕ್ಲಿಯರ್ ಫೋರ್ಕಾಸ್ಟ್ ಅನ್ನ ಕೊಡುತ್ತೆ, ಅಂದ್ರೆ ಒಂದು ಬೇಸ್ ಲೈನ್ ಸಿನಾರಿಯೋ ಆಧಾರದ ಮೇಲೆ. ಆದ್ರೆ ಈ ಸಲ ಪರಿಸ್ಥಿತಿ ತುಂಬಾ ಕ್ಯೋಟಿಕ್ ಆಗಿದೆ. ಹಾಗಾಗಿ ಅವರು ಒಂದು ರೆಫರೆನ್ಸ್ ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಇದು April 4, 2025ರ ಒಂದು ಸಿಚುವೇಶನ್ ಅನ್ನು ನೋಡಿದಾಗ ಸ್ನ್ಯಾಪ್ ಶಾಟ್ ಅಷ್ಟೇ. ಯಾಕೆ ಅಂದ್ರೆ ಪರಿಸ್ಥಿತಿ ಅಷ್ಟು ಬೇಗ ಬದಲಾಗ್ತಿದೆ ಅಂತ. ಫಾರ್ ಎಕ್ಸಾಂಪಲ್, ಕೆನಡಾ ಸ್ಟೀಲ್ ಮೇಲಿನ US ಟ್ಯಾರಿಫ್ಸ್ ಅನ್ನ ನೋಡಿದಾಗ ಒಂದೇ ದಿನದಲ್ಲಿ ಬಂದ್ ಹೋಯ್ತು. ಇಷ್ಟೆಲ್ಲ ಬದಲಾವಣೆ ಆಗ್ಬೇಕಾದ್ರೆ ಫೋರ್ಕಾಸ್ಟ್ ಮಾಡೋದು ತುಂಬಾ ಕಷ್ಟ ಅಲ್ವಾ. ಅದಕ್ಕೆ IMF ಬರೀ ರೇಂಜ್ ಆಫ್ ಪಾಸಿಬಿಲಿಟೀಸ್ ನ ಕೊಟ್ಟಿದೆ. ಪರಿಸ್ಥಿತಿ ಕೆಡಬಹುದು ಅಥವಾ ಸುಧಾರಿಸಬಹುದು ಅಂತ ಬೇರೆ ಬೇರೆ ಸಿನಾರಿಯೋಸ್ನು ಕೂಡ ಹೇಳ್ತಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಯಾರು ಕೂಡ ಗೊತ್ತಿಲ್ಲ. ಕಾರಣ ಅವ್ರು ಮಾಡಿರೋದು ಇಷ್ಟೇ. ಸರಳವಾಗಿ ಹೇಳ್ಬೇಕು ಅಂತಂದ್ರೆ IMFಗೂ ಕೂಡ ಏನ್ ಆಗ್ತಿದೆ ಅಂತ ಸರಿಯಾಗಿ ಗೊತ್ತಾಗ್ತಾನೆ ಇಲ್ಲ. ಗ್ಲೋಬಲ್ ಗ್ರೋತ್ ಯಾಕೆ ಕಡಿಮೆ ಆಗ್ತಿದೆ? IMF ಪ್ರಕಾರ ಗ್ಲೋಬಲ್ ಗ್ರೋತ್ ಅನ್ನ ನೋಡಿದಾಗ 2024ರಲ್ಲಿ 3.3% ಇತ್ತು. ಅದು ಈಗ 2025ರಲ್ಲಿ 2.8% ನಿಧಾನ ಆಗ್ತಿದೆ. ಮತ್ತೆ 2026ರಲ್ಲಿ ಸ್ವಲ್ಪ ಸುಧಾರಿಸಿಕೊಂಡು 3% ಆಗ್ಬೋದು. ಇದು ಕೋವಿಡ್ ಗಿಂತ ಮುಂಚಿನ ಆವರೇಜ್ ಅಲ್ಲಿ ನೋಡಿದಾಗ 3.7% ಗಿಂತ ಕಡಿಮೆ ಅಲ್ವಾ. ಹಾಗೆ ಕೆಲವು ತಿಂಗಳ ಹಿಂದೆ ಅಂದ್ರೆ ಜನವರಿ 2025ರಲ್ಲಿ ನಾವು ತಗೊಂಡಾಗ IMF ಹೇಳಿದಕ್ಕಿಂತ ತುಂಬಾ ಕೆಟ್ಟದಾಗಿದೆ. ಹಾಗಾದ್ರೆ ಯಾಕಿಷ್ಟು ಡೌನ್ ಗ್ರೇಡ್? ಮುಖ್ಯ ಕಾರಣ ಅಮೆರಿಕದ ಟ್ರೇಡ್ ಪಾಲಿಸಿ. ಇದರಿಂದ ಉಂಟಾದ ಅನ್ಸರ್ಟಿನಿಟಿಯಿಂದಾಗಿ ಅಂತ ಹೇಳ್ಬೋದು. ಈ ಕಂಪನೀಸ್ಗಳು ಹೊಸ ಇನ್ವೆಸ್ಟ್ಮೆಂಟ್ ಮಾಡಲು ಅಥವಾ ಪ್ಲಾನ್ ಮಾಡಲು ಹಿಂದೆ ಮುಂದೆ ನೋಡ್ತಾರೆ. ಇದ್ರ ಜೊತೆಗೆ ಸೆಂಟಿಮೆಂಟ್ ಕೂಡ ತುಂಬಾ ನೆಗೆಟಿವ್ ಆಗ್ತಿದೆ. ಅಂದ್ರೆ ಕನ್ಸ್ಯೂಮರ್ಸ್ ಆಗಿರ್ಬೋದು, ಇನ್ವೆಸ್ಟರ್ಸ್ ಮತ್ತೆ CEOs ಗಳಿರ್ತಾರೆ ಗೊತ್ತಾ, ಅವರೆಲ್ಲರೂ ಕೂಡ ಮುಂದಿನ ದಿನಗಳ ಬಗ್ಗೆ ಅಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿಲ್ಲ. ಇದರಿಂದ ರಿಟೇಲ್ ಸೇಲ್ಸ್, ಫ್ಯಾಕ್ಟರಿ ಆಕ್ಟಿವಿಟಿ, ಹೈರಿಂಗ್ ಎಲ್ಲನೂ ಕೂಡ ಕಡಿಮೆ ಆಗ್ತಿದೆ. ಲೇ ಆಫ್ ಜಾಸ್ತಿ ಆಗ್ತಿದೆ. ಕೆಲವು ಕಡೆ ಇನ್ಫ್ಲೇಷನ್ ಮತ್ತೆ ಸ್ವಲ್ಪ ಜಾಸ್ತಿ ಆಗಿ ಬರ್ತಿರೋದು. ಆದ್ರೆ ಎಲ್ಲದಕ್ಕೂ
ಇದಕ್ಕೂ ನಾವು ನೋಡಿದಾಗ ಅಮೆರಿಕ ಖಂಡಿತವಾಗ್ಲೂ ಕಾರಣ ಅಲ್ಲ. ಬೇರೆ ಸ್ಟ್ರಕ್ಚರಲ್ ಸಮಸ್ಯೆಗಳು ಕೂಡ ಇದೆ. ಚೈನಾ ಅವರ ಒಂದು ಇಂಟರ್ನಲ್ ಸಮಸ್ಯೆಗಳಿಂದ ಗ್ರೋತ್ ಮೊದಲೇ ಸ್ಲೋ ಆಗ್ತಿತ್ತು ಅಲ್ವಾ. ಇನ್ನು US ಟ್ಯಾರಿಫ್ಸ್ ಇಂದಾಗಿ ಅವರ ಒಂದು ಎಕ್ಸ್ಪೋರ್ಟ್ಸ್ಗೆ ಹೊಡೆತ ಬಿದ್ದು ಪರಿಸ್ಥಿತಿ ಇನ್ನೂ ಕೂಡ ಹಾಳಾಗೋಯ್ತು. ನೋಡಿ, ಚೈನಾ ಪ್ರಪಂಚದ ಫ್ಯಾಕ್ಟರಿ ಇದ್ದ ಹಾಗೆ ಅಲ್ವಾ. ಟ್ಯಾರಿಫ್ಸ್ ಅವರ ಒಂದು ಎಕನಾಮಿಯ ಮೂಲಕ್ಕೆ ಪೆಟ್ಟು ಕೊಡತ್ತೆ. ಬೇರೆ ದೇಶಗಳ ಬಗ್ಗೆ ನೋಡೋಣ. US ನಲ್ಲಿ ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ನಿಧಾನ ಆಗ್ತಿದೆ. ಯುರೋಪ್ ನಲ್ಲಿ ನೋಡಿದಾಗ ಹೈ ಎನರ್ಜಿ ಪ್ರೈಸಸ್ ನಿಂದ ಮ್ಯಾನುಫ್ಯಾಕ್ಚರಿಂಗ್ಗೆ ಕಷ್ಟ ಆಗ್ತಿದೆ. ತುಂಬಾ ದೇಶಗಳಲ್ಲಿ ಈ ಒಂದು ಇನ್ಇಕ್ವಾಲಿಟಿ ಜಾಸ್ತಿ ಆಗ್ತಿದೆ ಕೂಡ. ಇದರಿಂದ ಒಂದು ಮಿಡಲ್ ಕ್ಲಾಸ್ ಹಾಗೆ ಬಡ ಕುಟುಂಬಗಳಿಗೆ ಜಾಸ್ತಿ ಕಷ್ಟ ಬರ್ತಿರೋದು. ಒಟ್ನಲ್ಲಿ ಕೆಲವೇ ತಿಂಗಳುಗಳಲ್ಲಿ ನಾವು ನೋಡಿದಾಗ ಗ್ಲೋಬಲ್ ಎಕನಾಮಿಯ ಒಂದು ಸಿಚುವೇಶನ್ ಏನಿದೆ ಇದು ಅಪ್ಸೈಡ್ ಡೌನ್ ಆಗೋಗಿದೆ. ಇನ್ನು ಬೇರೆ ಬೇರೆ ದೇಶಗಳ ಪರಿಸ್ಥಿತಿ ಆದ್ರೂ ಯಾವ ರೀತಿ ಇದೆ ನೋಡಿ. ಎಲ್ಲಾ ದೇಶಗಳು ಒಂದೇ ರೀತಿ ಕೆಳಗಡೆ ಬೀಳ್ತಾ ಇಲ್ಲ. ಯುನೈಟೆಡ್ ಸ್ಟೇಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅತಿ ದೊಡ್ಡ ಹೊಡೆತ ಈ ದೇಶಕ್ಕೆ ಬಿದ್ದಿರೋದು. ಗ್ರೋತ್ 2.8% 2024 ಇಂದ 1.8% 2025ಗೆ ಬೀಳುವಂತಹ ನಿರೀಕ್ಷೆ ಇದೆ. ಕಾರಣಗಳು ಟ್ರೇಡ್ ಪಾಲಿಸಿ ಅನ್ಸರ್ಟಿನಿಟಿ, ಎಕನಾಮಿ ಸ್ವಲ್ಪ ಓವರ್ ಹಿಟ್ ಆಗಿದ್ದು ಈಗ ಕೂಲ್ ಆಗ್ತಿದೆ. ಇನ್ನು ಬಾರೋಯಿಂಗ್ ಕಾಸ್ಟ್ಗಳು ಜಾಸ್ತಿ ಇದೆ. ಯೂರೋ ಝೋನ್ ನಲ್ಲಿ ಬೆಳವಣಿಗೆ ತೀರಾ ಕಡಿಮೆ, ಅಂದ್ರೆ 2025ರಲ್ಲಿ 0.8% ಇತ್ತು. ಇನ್ನು ಜರ್ಮನಿಯಂತಹ ಇಂಡಸ್ಟ್ರಿಯಲ್ ದೇಶಗಳಿಗೆ ಹೆಚ್ಚು ಕಷ್ಟ ಬಂದಿರೋದು. ಸ್ಪೇನ್ ಸ್ವಲ್ಪ ಪರವಾಗಿಲ್ಲ. ಒಟ್ಟಾರೆ ನೋಡಿದಾಗ ಕನ್ಸ್ಯೂಮರ್ ಸೆಂಟಿಮೆಂಟ್ ವೀಕ್ ಆಗ್ತಾ ಇದೆ. ಚೈನಾ ಬಹುಶಃ ಇವರ ಸ್ಥಿತಿ ಎಲ್ಲದಕ್ಕಿಂತ ತುಂಬಾ ಸೂಕ್ಷ್ಮ ಆಗಿದೆ ಬಿಡಿ. 2025ರ ಗ್ರೋತ್ ನೋಡಿದಾಗ 4%ಗೆ ಇಳಿಸಿದ್ದಾರೆ. ಕಾರಣಗಳು ರಿಯಲ್ ಎಸ್ಟೇಟ್ ಕ್ರಾಶ್ ಇನ್ನೂ ಕೂಡ ಸರಿ ಹೋಗಿಲ್ಲ, ಜನರಿಗೆ ಕಾನ್ಫಿಡೆನ್ಸ್ ಇಲ್ಲ, ಹಾಗೆ US ಟ್ಯಾರಿಫ್ಸ್ ನಿಂದ ಎಕ್ಸ್ಪೋರ್ಟ್ಸ್ಗೆ ಹೊಡೆತ ಬಿದ್ದಿದೆ. ಕೆಲವು ಸೆಕ್ಟರ್ ನಲ್ಲಿ ಡಿಫ್ಲೇಷನ್ ಕೂಡ ಇದೆ. ಜಪಾನ್ ಇದರ ಒಂದು ಗ್ರೋತ್ 0.6% 2025 ಅಲ್ಲಿ ಬಿದ್ದಿದೆ. ಇದು ಅವರ ಸ್ಟಾಗ್ನೆಂಟ್ ಎಕನಾಮಿಗೆ ಹೆಚ್ಚು ಕಮ್ಮಿ ಸಾಮಾನ್ಯ ಅಂತ ಹೇಳ್ಬೋದು. ಟ್ಯಾರಿಫ್ಸ್ ಮತ್ತೆ ಅನ್ಸರ್ಟಿನಿಟಿಯಿಂದ ಇದೇ ಸಮಸ್ಯೆ ಬಂದಿರೋದು. ಇಂಡಿಯಾ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇಂಡಿಯಾ ಒಂದು ಬ್ರೈಟ್ ಸ್ಪಾಟ್ ತರ ಕಾಣ್ತಿದೆ ನೋಡಿ. ನಮ್ಮ ಗ್ರೋತ್ ಫೋರ್ಕಾಸ್ಟ್ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ 2025ರಲ್ಲಿ 6.2% ಇದೆ. ನಾವು ಈಗಲೂ ಅತಿ ವೇಗವಾಗಿ ಬೆಳೀತಿರೋ ಒಂದು ದೊಡ್ಡ ಎಕನಾಮಿಯಾಗಿ ಉಳಿದಿದ್ದೀವಿ ನೋಡಿ. ಆದ್ರೆ ನಮ್ಮ ಎಕ್ಸ್ಪೋರ್ಟ್ ಕೂಡ ಗ್ಲೋಬಲ್ ಟ್ರೇಡ್ ಇಶ್ಯೂಸ್ ನಿಂದ ಸ್ವಲ್ಪ ಸ್ಲೋ ಆಗ್ತಿದೆ. ಮತ್ತೆ ಸದ್ಯಕ್ಕೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಮೇಲೆನೆ ಹೆಚ್ಚು ಭಾರ ಬಿದ್ದಿರೋದು. ಟ್ರೇಡ್ ವಾರ್ ನಿಮ್ಮ ಜೇಬಿಗೆ ಯಾವ ರೀತಿ ಹೊಡೆತನ ಬೀಳ್ಸತ್ತೆ ನೋಡಿ. IMF ಪ್ರಕಾರ ಒಂದು ಪೂರ್ಣ ಪ್ರಮಾಣದ ಟ್ರೇಡ್ ವಾರ್ ಅನ್ನು ನೋಡಿದಾಗ ಕೇವಲ ಗ್ರೋತ್ಗೆ ಕೆಟ್ಟದಾಗಿರೋಲ್ಲ, ಅದು ನಿಯಂತ್ರಣಕ್ಕೆ ಬಾರದ ಇನ್ಫ್ಲೇಷನ್ ಅನ್ನ ತುಂಬಾ ಕಡಿಮೆ ತಗೊಂಬಂದ್ ಕೊಡ್ಬೋದು. ಯಾಕೆ ಅಂತಂದ್ರೆ ಟ್ಯಾರಿಫ್ಸ್ ಇಂದಾಗಿ ಇಂಪೋರ್ಟೆಡ್ ವಸ್ತುಗಳು ನೇರವಾಗಿ ಕಾಸ್ಟ್ಲಿ ಆಗತ್ತೆ. ಅನ್ಸರ್ಟನಿಟಿಯಿಂದಾಗಿ ಕಂಪನೀಸ್ ಗ್ಲೋಬಲ್ ಸಪ್ಲೈ ಚೈನ್ಸ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇದರಿಂದ ಅವರ ಕಾಸ್ಟ್ ಇನ್ನೂ ಕೂಡ ಜಾಸ್ತಿ ಆಗತ್ತೆ. ಟ್ರೇಡ್ ನಿಧಾನ ಆದ್ರೆ ಕರೆನ್ಸೀಸ್ ವಾಲಟೈಲ್ ಆಗತ್ತೆ. ಇದರ ಬೆಲೆಗಳು ಹೆಚ್ಚಾಗಿ ಇನ್ನೂ ಕೂಡ ಪ್ರೆಷರ್ ಜಾಸ್ತಿ ಆಗ್ಬೋದು. ಈ ಟ್ರೇಡ್ ಟೆನ್ಷನ್ಸ್ ಈಗಾಗಲೇ ಗ್ಲೋಬಲ್ ಸಪ್ಲೈ ಚೈನ್ಸ್ ಅನ್ನ ಡಿಸ್ಟರ್ಬ್ ಮಾಡ್ತಿದೆ. US ಮತ್ತೆ ಚೈನಾ ಬೇರೆ ಬೇರೆ ದೇಶಗಳಿಂದ ವಸ್ತುಗಳನ್ನ ತಗೊಂಡ್ಬಂದ್ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೊಸ ವ್ಯವಸ್ಥೆನ ತಗೊಂಡ್ಬಂದ್ ಕೊಡೋರಿಗೆ ಇದು ಒಂದು ಕನ್ಫ್ಯೂಸಿಂಗ್ ಸಿಚುವೇಶನ್ ಆಗುತ್ತೆ. ಹಾಗೆ ಇನ್ಫ್ಲೇಷನರಿ ಪ್ರಾಸೆಸ್ ಕೂಡ ಜಾಸ್ತಿ ಆಗೋಗಿರತ್ತೆ. ವಿಚಿತ್ರ ಅಂದ್ರೆ ಈ ಟ್ಯಾರಿಫ್ ಶುರು ಮಾಡಿದ್ಮೇಲೆ ಅಮೆರಿಕದಲ್ಲಿ ಇನ್ಫ್ಲೇಷನ್ ಫೋರ್ಕಾಸ್ಟ್ ಅತಿ ಹೆಚ್ಚು ಅಪ್ಗ್ರೇಡ್ ಆಗಿದೆ. ಪ್ರಪಂಚದ ಬೇರೆ ಕಡೆ ಪ್ರೈಸಸ್ ಕೂಡ ಅಷ್ಟು ಬದಲಾಗಿಲ್ಲ. ಈ ಔಟ್ಲುಕ್ ಯಾಕೆ ತಪ್ಪಾಗಿರಬಾರ್ದು? IMF ತಮ್ಮ ಒಂದು ಪ್ರೊಡಕ್ಷನ್ಸ್ ತಪ್ಪಾಗಿರ್ಬೋದು ಅಂತಾನು ಕೂಡ ಅನ್ಕೊಂಡಿದ್ದಾರೆ. ಮತ್ತೆ ಅವರ ಪರಿಸ್ಥಿತಿ ಇನ್ನೂ ಕೂಡ ಊಹಿಸಿದಕ್ಕಿಂತ ಕೆಟ್ಟದಾಗಿರ್ಬೋದು ಅಂತ ಅವರೇ ಒಪ್ಕೊಳ್ತಾರೆ. ಕೆಲವು ಕಾರಣ ಇಲ್ಲಿರ್ಬೋದು. ಎಸ್ಕಲೇಷನ್ ಈಗಿನ ಫೋರ್ಕಾಸ್ಟ್ ಪ್ರಕಾರ ಟ್ರೇಡ್ ವಾರ್ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಆಗ್ಬೋದು ಅಂತ ಇವ್ರು ಅಂದಾಜ್ ಮಾಡ್ತಿರೋದು. ಆದ್ರೆ ಹಾಗೇನಾದ್ರೂ ಆಯ್ತು ಅಂದ್ರೆ ಹೆಚ್ಚು US ಟ್ಯಾರಿಫ್ಸ್ ಚೈನಾದಿಂದ ಪ್ರತಿಕಾರವಾಗಿ ಬರಬೇಕು. ಗ್ರೋತ್ ಇನ್ನೂ ಕೂಡ ಬೀಳ್ಬೋದು. ಮತ್ತೆ ಗ್ಲೋಬಲ್ ಸಪ್ಲೈ ಚೈನ್ಸ್ಗೆ ದೊಡ್ಡ ಹಾನಿ ಆಗ್ಬೋದು. ಫೈನಾನ್ಷಿಯಲ್ ಮಾರ್ಕೆಟ್ಸ್, ಸ್ಟಾಕ್ ಮಾರ್ಕೆಟ್ಸ್ ಒತ್ತಡದಲ್ಲಿ ಕುಸಿತ ಖಂಡಿತವಾಗ್ಲೂ ಬೀಳುತ್ತೆ. ಬಾಂಡ್ ಈಲ್ಡ್ಸ್ ಈಗಾಗಲೇ ಜಾಸ್ತಿ ಇದೆ. ಇನ್ನೂ ಹೆಚ್ಚಾದ್ರೆ ಸಾಲ ತುಂಬಾ ಕಾಸ್ಟ್ಲಿ ಆಗ್ಬೋದು. ಬೇರೆ ರಿಸ್ಕ್ ಸಹ ಶುರು ಆಗ್ಬೋದು. ಇನ್ಫ್ಲೇಷನ್, ಕೋವಿಡ್ ಸಮಯದ ಹೈ ಇನ್ಫ್ಲೇಷನ್ ಮತ್ತೆ ವಾಪಸ್ ಬರ್ಬೋದು. ಈ ಬಾರಿ ಸೆಂಟ್ರಲ್ ಬ್ಯಾಂಕ್ಸ್ ಗಳ ಬಳಿ ಅದನ್ನ ನಿಭಾಯಿಸಲು ಹೆಚ್ಚು ಟೂಲ್ಸ್ ಗಳು ಇಲ್ಲದೆ ಇರಬಹುದು. ಬಡ ದೇಶಗಳ ಸಾಲ ನೋಡಿ, ಈಗಾಗಲೇ ಬಡ ದೇಶಗಳು ಸಾಲದ ಸಮಸ್ಯೆಯಿಂದ ಬಳಲ್ತಿದೆ ಅಲ್ವಾ. ಪರಿಸ್ಥಿತಿ ಕೈ ಮೀರಿದ್ರೆ ಅದು ಡಿಫಾಲ್ಟ್ಸ್ ಅಂದ್ರೆ ಸಾಲ ತೀರ್ಸಕ್ ಆಗದಿರುವಂತಹ ಸಿಚುವೇಶನ್ ಬರಬಹುದು. ಮತ್ತೆ ಸೋಷಿಯಲ್ ಅನ್ರೆಸ್ಟ್, ಸಾಮಾಜಿಕ ಅಶಾಂತಿಗೂ ಕೂಡ ಒಳಗಾಗಬಹುದು. ಇತರ ಸಮಸ್ಯೆಗಳನ್ನು ನೋಡಿದಾಗ ವಯಸ್ಸಾದ ದೇಶಗಳಲ್ಲಿ ಕಡಿಮೆ ಕೆಲಸಗಾರರು, ಡೆಮೋಗ್ರಾಫಿಕ್ ಪ್ರೆಷರ್ ಏನಿರುತ್ತೆ, ಹಾಗೆ ಒಂದು ಪ್ರೊಡಕ್ಟಿವಿಟಿ ಸ್ಟ್ಯಾಗ್ನೇಷನ್, ಇದೆಲ್ಲನೂ ಕೂಡ ಒಂದು ಲಾಂಗ್ ಟರ್ಮ್ ಗ್ರೋತ್ಗೆ ಅಡ್ಡಿ ಆಗತ್ತೆ. ಈ ರಿಸ್ಕ್ ಗಳಲ್ಲಿ ಯಾವ್ದಾದ್ರು ನಿಜ ಆಯ್ತು ಅಂತಂದ್ರೆ ಟ್ರೇಡ್ ಇನ್ನೂ ಕೂಡ ಹೆಚ್ಚಾಗಿ ಡೌನ್ಫಾಲ್ ಅನ್ನ ಕಾಣತ್ತೆ ನೋಡಿ. ಹಾಗಾದ್ರೆ ಮುಂದೆ ಏನ್ ಮಾಡ್ಬೋದು? ಪರಿಸ್ಥಿತಿ ಏನಾದ್ರೂ ತುಂಬಾ ಕೆಟ್ಟದಾಯ್ತು ಅಂತಂದ್ರೆ ರಿಸ್ಕ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಮಾತ್ರ ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಹೆಚ್ಚಾಗತ್ತೆ ಅಂತ IMF ಹೇಳ್ತಾ ಇರೋದು. ಟ್ರೇಡ್ ಸ್ಥಿರವಾಗಿರ್ಬೇಕು ನೋಡಿ.
ಟ್ರೇಡ್ ರೂಲ್ಸ್ ಪ್ರತಿ ವಾರ ಬದಲಾಗೋದು ನಿಂತ್ಕೊಂಡ್ರೆ ಟ್ರೇಡ್ ಮತ್ತೆ ಗ್ಲೋಬಲ್ ಎಕನಾಮಿಗೆ ಸಹಾಯ ಮಾಡ್ಬೋದು. ಈಗ ಝೀರೋ ಟ್ಯಾರಿಫ್ಸ್ಗಿಂತ ಒಂದು ಪ್ರೆಡಿಕ್ಟಬಿಲಿಟಿ, ಮುಂದೆ ಏನ್ ಆಗತ್ತೆ ಅಂತ ಊಹಿಸ್ಕೊಳ್ಬೇಕು ಅಂತಂದ್ರೆ ಸಿಚುವೇಶನ್ ಕೂಡ ಸ್ಟೇಬಲ್ ಆಗಿ ನಿಂತ್ಕೊಳ್ಬೇಕು. ಟ್ಯಾರಿಫ್ಸ್ ಅನ್ನ ಕಡಿಮೆ ಮಾಡಿದ್ರೆ ಅಥವಾ ಕ್ಲಿಯರ್ ಆದ್ರೆ ಇಲ್ಲ ಲಾಂಗ್ ಟರ್ಮ್ ಡೀಲ್ಸ್ ಮಾಡ್ಕೊಂಡ್ರೆ ಬಿಸ್ನೆಸ್ಗೆ ಮತ್ತೆ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬರುತ್ತೆ, ಇನ್ವೆಸ್ಟ್ಮೆಂಟ್ ಶುರು ಆಗುತ್ತೆ, ಹಾಗೆ ಸಪ್ಲೈ ಚೈನ್ಸ್ ಗಳು ಕೂಡ ಸ್ಟೇಬಲೈಸ್ ಆಗತ್ತೆ. ಡೊಮೆಸ್ಟಿಕ್ ರಿಫಾರ್ಮ್ಸ್ ನೋಡಿ, ಈ ಕ್ರೈಸಿಸ್ ದೇಶಗಳಿಗೆ ಡೊಮೆಸ್ಟಿಕ್ ರಿಫಾರ್ಮ್ಸ್ ಮಾಡಲು ಒಂದು ಆಪರ್ಚುನಿಟಿ ಆಗ್ಬೋದು. ಯಾವ ದೇಶಗಳು ತಮ್ಮ ಒಂದು ಲೇಬರ್ ಮಾರ್ಕೆಟ್ಸ್ ನ ಸರಿಪಡಿಸಿಕೊಂಡು ಅನಗತ್ಯ ಖರ್ಚನ್ನ ಕಡಿಮೆ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಒಂದು ಸ್ಕಿಲ್ ನಲ್ಲಿ ಇನ್ವೆಸ್ಟ್ ಮಾಡುತ್ತೋ ಅವು ಬೇಗ ರಿಕವರ್ ಆಗುತ್ತೆ. ನಿಜವಾದ ಸ್ಟ್ರಕ್ಚರಲ್ ರಿಫಾರ್ಮ್ ನ ಮಾಡಿದ್ರೆ ಮುಂದೆ ಇನ್ನೂ ಕೂಡ ಸ್ಟ್ರಾಂಗರ್ ಆಗಿ ಹೊರಬರುತ್ತೆ. ನೋಡಿ, ಸೆಂಟ್ರಲ್ ಬ್ಯಾಂಕ್ಸ್ ಪಾತ್ರ ನೋಡಿ, ಸೆಂಟ್ರಲ್ ಬ್ಯಾಂಕ್ಸ್ ಗಳ ಪಾತ್ರನ ನೋಡಿದಾಗ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಕೇರ್ಫುಲ್ ಮಾನಿಟರಿಂಗ್ ಮೂಲಕ ಅವರ ಒಂದು ಡಿಮ್ಯಾಂಡ್ಗೆ ಹೊಡೆತ ಬೀಳುತ್ತೆ ಕೂಡ. ಹಾಗೆ ಇನ್ಫ್ಲೇಷನ್ ಏನಿರುತ್ತೆ ಅದನ್ನ ಕೆಳಗಡೆ ತಗೊಂಬರೋದಕ್ಕೂ ಕೂಡ ಪ್ರಯತ್ನ ಪಡಬಹುದು. ಕರೆನ್ಸಿ ಸ್ವಿಂಗ್ಸ್ ಏನಾದ್ರೂ ತುಂಬಾ ಜಾಸ್ತಿ ಆದ್ರೆ ಅವರು ಟಾರ್ಗೆಟೆಡ್ ಇಂಟರ್ವೆನ್ಷನ್ಸ್ ಕೂಡ ಮಾಡಬೇಕಾಗಬಹುದು. ನೋಡಿ, ಕೋಆರ್ಡಿನೇಷನ್, ದೊಡ್ಡ ಎಕನಾಮಿಸ್ ಒಟ್ಟಾಗಿ ಕೆಲಸ ಮಾಡಿದ್ರೆ, ಉದಾಹರಣೆಗೆ ಟ್ರೇಡ್ ಆಗಿರ್ಬೋದು, ಡೆಟ್ ರಿಲೀಫ್ ಅಥವಾ ಕರೆನ್ಸಿ ಸ್ಟೆಬಿಲಿಟಿ ವಿಷಯಗಳಲ್ಲಿ ಆಗ ಒಂದು ಪ್ರೆಡಿಕ್ಟಬಿಲಿಟಿ ಖಂಡಿತವಾಗ್ಲೂ ವಾಪಸ್ ಬರ್ಬೋದು. ಅನ್ಸರ್ಟನಿಟಿ ಹೆಚ್ಚಾಗಿರ್ಬೇಕಾದ್ರೆ ಸಣ್ಣ ಸಹಕಾರದ ಸ್ಟೆಪ್ಸ್ ಕೂಡ ತುಂಬಾ ದೊಡ್ಡ ಎಫೆಕ್ಟ್ ಅನ್ನ ಪಾಸಿಟಿವ್ ಆಗಿ ಕೊಡಬಹುದು. ಹಾಗಾದ್ರೆ ಕನ್ಕ್ಲೂಷನ್ ಯಾವ ರೀತಿ ಮಾಡೋಣ ನೋಡಿ, ಇವೆಲ್ಲ ಆಗ್ಬೇಕು ಅಂತಂದ್ರೆ ದೇಶಗಳು ತಮ್ಮ ಈಗಿನ ಜಗಳದ ಒಂದು ಮನೋಭಾವವನ್ನ ಬಿಡಬೇಕು. IMF ನ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ಇಟ್ಕೊಳ್ಬೇಕು. ನೋಡಿ, ಗ್ಲೋಬಲ್ ಎಕನಾಮಿ ಒಳ್ಳೇದಾಗ್ಬೇಕು ಅಂತಂದ್ರೆ ದೇಶಗಳು ಇನ್ನು ಮುಂದೆ ಒಬ್ಬೊಬ್ಬರೇ ಸಾಗಲು ಸಾಧ್ಯನೇ ಇಲ್ಲ, ಒಟ್ಟಿಗೆ ಕೆಲಸ ಮಾಡಲೇಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಸಿಚುವೇಶನ್ ಬದಲಾಗೋಕೆ ಸಾಧ್ಯ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ಮೊದಲನೇದು, ಟೆಲಿಕಾಂ ಸೆಕ್ಟರ್ ನಿಂದ ಭಾರತಿ ಏರ್ಟೆಲ್ ಕಂಪನಿಯು ಅದಾನಿ ಎಂಟರ್ಪ್ರೈಸಸ್ ನ ಒಂದು ಸಬ್ಸಿಡಿರಿಯಾದ ADNL ಇಂದ 400 ಮೆಗಾಹರ್ಟ್ಸ್ ಸ್ಪೆಕ್ಟ್ರಮ್ ಅನ್ನ ಖರೀದಿ ಮಾಡಿದೆ. ಇದು 26 ಗಿಗಾಹರ್ಟ್ಸ್ ಬ್ಯಾಂಡ್ ನಲ್ಲಿರೋ ಒಂದು ಸ್ಪೆಕ್ಟ್ರಮ್ ಅಂತಾನೆ ಹೇಳ್ಬೋದು. ಅದಾನಿ ಇದನ್ನ 2022ರ 5G ಆಕ್ಷನ್ ನಲ್ಲಿ 212 ಕೋಟಿ ರೂಪಾಯಿಗೆ ಪ್ರೈವೇಟ್ 5G ನೆಟ್ವರ್ಕ್ ಅನ್ನ ಸ್ಥಾಪಿಸಲು ತಗೊಂಡಿರೋದು. ಆದ್ರೆ ಅವರು ಅದನ್ನ ಬಳಸದೆ ಹಾಗೆ ಇಟ್ಟಿರೋದು, ಮತ್ತೆ ಮಿನಿಮಮ್ ರೋಲ್ ಔಟ್ ಗಳನ್ನ ಆಬ್ಲಿಗೇಷನ್ಸ್ ಆಗಿ ಮಾಡ್ಕೊಂಡಿರೋದು. ಅಂದ್ರೆ ಕನಿಷ್ಠ ಸೇವೆ ಆರಂಭಿಸುವ ಒಂದು ನಿಯಮಗಳನ್ನ ಪಾಲಿಸಕ್ಕೆ ಸಾಧ್ಯವಾಗಲ್ಲ ಅಂತ. ಅದಕ್ಕೆ ಈಗ ಮಾರಾಟ ಮಾಡ್ತಿದ್ದಾರೆ. ಈ ಡೀಲ್ ಇಂದ ಏರ್ಟೆಲ್ಗೆ 6 ಟೆಲಿಕಾಂ ಸರ್ಕಲ್ಸ್ ಗಳಲ್ಲಿ ಸ್ಪೆಕ್ಟ್ರಮ್ ಕೂಡ ಸಿಗುತ್ತೆ. ಗುಜರಾತ್ ಮತ್ತೆ ಮುಂಬೈನಲ್ಲಿ ತಲಾ 100 ಮೆಗಾಹರ್ಟ್ಸ್, ಹಾಗೆ ಆಂಧ್ರ ಪ್ರದೇಶ, ರಾಜಸ್ಥಾನ, ಕರ್ನಾಟಕ ಮತ್ತೆ ತಮಿಳುನಾಡುವಲ್ಲಿ ತಲಾ 50 ಮೆಗಾಹರ್ಟ್ಸ್ ಈ ಒಂದು ಸ್ಪೆಕ್ಟ್ರಮ್ ನಿಂದ ಏರ್ಟೆಲ್ಗೆ ವಿಶೇಷವಾಗಿ ದಟ್ಟವಾದ ನಗರ ಪ್ರದೇಶಗಳಲ್ಲಿ 5G ಸರ್ವಿಸಸ್ ಅನ್ನ ಇನ್ನಷ್ಟು ಬಲಪಡಿಸಲು ಹಾಗೆ ಎಂಟರ್ಪ್ರೈಸಸ್ ಅಂದ್ರೆ ದೊಡ್ಡ ಬಿಸ್ನೆಸ್ ಗಳಿಗೆ ಕನೆಕ್ಟಿವಿಟಿ ಸೊಲ್ಯೂಷನ್ ಕೊಡೋದಕ್ಕೆ ಸಹಾಯ ಮಾಡುತ್ತೆ. ಈ 26 ಗಿಗಾಹರ್ಟ್ಸ್ಗೆ ಬ್ಯಾಂಡ್ ಅನ್ನು ನಾವು ನೋಡಿದಾಗ ವೇವ್ ಅಂತಾನು ಕೂಡ ಕರೀತಾರೆ. ಇದು ಅಲ್ಟ್ರಾ ಫಾಸ್ಟ್ ಸ್ಪೀಡ್ ಮತ್ತೆ ಲೋ ಲೇಟೆನ್ಸಿನೂ ಕೂಡ ಕೊಡುತ್ತೆ. ಅಂದ್ರೆ ಫಿಕ್ಸ್ಡ್ ವೈರ್ಲೆಸ್ ಹಾಗೆ ಹೆಚ್ಚು ಜನಸಂದಣಿ ಇರುವಂತಹ ಕಡೆ 5G ಸರ್ವಿಸಸ್ ಅನ್ನು ಕೊಡೋದಕ್ಕೆ ತುಂಬಾ ಸೂಕ್ತವಾಗಿರೋದು. ಬೇಸಿಕಲಿ ಈ ಡೀಲ್ಗೆ ಇನ್ನೂ ರೆಗ್ಯುಲೇಟರಿ ಮತ್ತೆ ಸ್ಟ್ಯಾಚ್ಯುಟೋರಿ ಅಪ್ರೂವಲ್ಸ್ ಅಂದ್ರೆ ಸರ್ಕಾರದ ಅನುಮತಿಗಳು ಸಿಗಬೇಕಾಗಿದೆ. ಎರಡನೇದು, ಮಾರ್ಚ್ ನಲ್ಲಿ ರೂಪಾಯಿಯು ರೀರ್ ಅಂದ್ರೆ ರಿಯಲ್ ಎಫೆಕ್ಟಿವ್ ಎಕ್ಸ್ಚೇಂಜ್ ರೇಟ್ 101.49 ಗೆ ಇಳಿದೋಗಿದೆ. ಫೆಬ್ರವರಿಲಿ ನಾವು ನೋಡಿದಾಗ ಇದು 102.37 ಅಲ್ಲಿ ಇತ್ತು. ಇನ್ನು ನವೆಂಬರ್ 2023ರಲ್ಲಿ 108.14 ಅಲ್ಲಿ ಇತ್ತು. ಅಂದ್ರೆ ಬೇರೆ ದೇಶಗಳ ಕರೆನ್ಸಿಗೆ ಹೋಲಿಸಿದ್ರೆ ಇನ್ಫ್ಲೇಷನ್ ಅಡ್ಜಸ್ಟ್ ಮಾಡಿದ ಮೇಲೆ ನಮ್ಮ ರೂಪಾಯಿಯ ಮೌಲ್ಯ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಕಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ನೆಟ್ ಶಾರ್ಟ್ ಡಾಲರ್ ಪೊಸಿಷನ್ಸ್ ಫಾರ್ವರ್ಡ್ ಮಾರ್ಕೆಟ್ ನಲ್ಲಿ ಫೆಬ್ರವರಿ ಕೊನೆಗೆ $88.7 ಬಿಲಿಯನ್ ಗೆ ಏರ್ಕೊಂಡಿದೆ. ಜನವರಿಯಲ್ಲಿ ಇದು $77.5 ಬಿಲಿಯನ್ ಅಲ್ಲಿ ಇತ್ತು. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಡಾಲರ್ ಎದುರು ರೂಪಾಯಿ ಸ್ವಲ್ಪ ದುರ್ಬಲವಾಗಬಹುದು ಅಂತ RBI ಹೇಳಿರೋದು. ಹಾಗೆ ಪೊಸಿಷನ್ ಕೂಡ ಇದು ತಗೊಂಡಿದೆ ಅಂತ ಇಲ್ಲೇ ತೋರಿಸ್ತಿದೆ. ಇದರಲ್ಲಿ 1 ತಿಂಗಳು, 3 ತಿಂಗಳು ಮತ್ತೆ 1 ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚಿನ ಅವಧಿಯ ಕಾಂಟ್ರಾಕ್ಟ್ಸ್ ಕೂಡ ಸೇರ್ಕೊಂಡಿದೆ. ಸ್ಪಾಟ್ ಮಾರ್ಕೆಟ್ ನ ವಿಚಾರಕ್ಕೆ ಬಂದ್ರೆ RBI ಫೆಬ್ರವರಿಯಲ್ಲಿ ನೆಟ್ ಆಗಿ $1.6 ಬಿಲಿಯನ್ ಗಳನ್ನ ಮಾರಾಟ ಮಾಡ್ತಿದೆ. ಜನವರಿಯಲ್ಲಿ $11.1 ಬಿಲಿಯನ್ ಅಲ್ಲಿ ಮಾರಾಟ ಮಾಡ್ತಿದ್ರು. ಇದು ಸಾಮಾನ್ಯವಾಗಿ ರೂಪಾಯಿಯ ಮೌಲ್ಯವನ್ನ ಸ್ಟೆಬಿಲೈಸ್ ಮಾಡಬೇಕು ಅಂತ RBI ಮಾಡುವ ಒಂದು ಕ್ರಮ. ಒಟ್ಟಾರೆ ಫೆಬ್ರವರಿಯಲ್ಲಿ ನಾವು ನೋಡಿದಾಗ RBI $45 ಬಿಲಿಯನ್ ಅನ್ನ ಖರೀದಿ ಮಾಡಿದೆ. ಇನ್ನು $46.6 ಬಿಲಿಯನ್ ಕೂಡ ಮಾರಾಟ ಮಾಡ್ಕೊಂಡಿದೆ. FY24 ಅಲ್ಲಿ ನಾವು ನೋಡಿದಾಗ RBI ನೆಟ್ ಆಗಿ $41.27 ಬಿಲಿಯನ್ಗೆ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಖರೀದಿ ಮಾಡಿದೆ. ಫೆಬ್ರವರಿ ತಿಂಗಳಲ್ಲಿ ನೋಡಿದ್ವಿ ಅಂತಂದ್ರೆ ರೂಪಾಯಿ ಡಾಲರ್ ಎದುರು 1.02% ಡಿಪ್ರಿಶಿಯೇಟ್ ಅಂದ್ರೆ ಮೌಲ್ಯವನ್ನ ಕಳೆದುಕೊಂಡಿರೋದು.
ಕೊನೆಯ ಟಿಡ್ಬಿಟ್, ಇವಿ ಟೂ ವೀಲರ್ ತಯಾರಕ ಈಥರ್ ಎನರ್ಜಿ ನಮ್ಮ ಒಂದು IPO ಅಲ್ಲಿ ನೋಡಿದಾಗ ಇದಕ್ಕೆ ಮೊದಲನೇ ಬಾರಿಗೆ ಬರ್ತಿದೆ. ಇದರ ಪ್ರೈಸ್ ಬ್ಯಾಂಡ್ ಪ್ರತಿ ಶೇರ್ಗೆ 304 ಇಂದ 321 ಅಂತ ಖಚಿತಪಡಿಸಿದ್ದಾರೆ. ಇದರಲ್ಲಿ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಕಂಪನಿಯ ವ್ಯಾಲ್ಯೂಯೇಷನ್ ನಾವು ನೋಡಿದಾಗ $1.40 ಬಿಲಿಯನ್ ಗೆ ಬರ್ಬೋದು. ಇದು ಮೊದಲ ನಿರೀಕ್ಷೆ ಮಾಡೋದಕ್ಕಿಂತ 44% ಕಡಿಮೆ. IPOದ ಒಟ್ಟು ಸೈಜ್ ಸುಮಾರು $350 ಮಿಲಿಯನ್ ಇರಲಿದೆ ಅಂತ. ಇನ್ನು ಬಿಡ್ಡಿಂಗ್ ಏಪ್ರಿಲ್ 28 ರಿಂದ 30 ವರೆಗೂ ಕೂಡ ನಡೆಯುತ್ತೆ. ಹಾಗೆ ಆಂಕರ್ ಇನ್ವೆಸ್ಟರ್ಸ್ ಅನ್ನ ನೋಡಿದಾಗ ಏಪ್ರಿಲ್ 25 ಇಂದ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ತಿದ್ದಾರೆ. ಏತರ್ ಈ ಒಂದು IPOದಲ್ಲಿ ಹೊಸದಾಗಿ ನೀಡುವ ಶೇರ್ಗಳಿಗೆ ಒಂದು ಫ್ರೆಶ್ ಇಶ್ಯೂ ಪ್ರಮಾಣವನ್ನ 15% ಕಡಿಮೆ ಮಾಡ್ತಿದೆ. ಹಾಗೆ ಈಗಿರುವ ಇನ್ವೆಸ್ಟರ್ಸ್ ಅಂದ್ರೆ GIC ಆಗಿರ್ಬೋದು, ಟೈಗರ್ ಗ್ಲೋಬಲ್ ಮತ್ತೆ ಕಂಪನಿಯ ಫೌಂಡರ್ಸ್ ಕೂಡ ಮಾರಾಟ ಮಾಡುವ ಷೇರುಗಳ ಸಂಖ್ಯೆಯನ್ನ ಅರ್ಧಕ್ಕಿಳಿಸ್ತಿದ್ದಾರೆ. ಏತರ್ ಸುಮಾರು 40% ಸ್ಟೇಕ್ ಅನ್ನ ಹೊಂದಿರೋ ಒಂದು ಹೀರೋ ಮೋಟಾರ್ ಕಾರ್ಪ್ ಅನ್ನು ಕೂಡ ಈ IPO ನಲ್ಲಿ ನಮ್ಮ ಯಾವುದೇ ಶೇರ್ಗಳನ್ನ ಮಾರಾಟ ಮಾಡೋದಕ್ಕೆ ಆಗಲ್ಲ ಅಂತಾನು ಕೂಡ ಹೇಳ್ತಿದ್ದಾರೆ. ಇದು ಈ ವರ್ಷ ಭಾರತದಲ್ಲಿ ನಡೆಯುವ 3ನೇ ಅತಿ ದೊಡ್ಡ IPO ಆಗಲಿದೆ. ಇನ್ನು ಕಂಪನಿ ಇತ್ತೀಚೆಗೆ ತಮ್ಮ ಹೊಸ ಫ್ಯಾಮಿಲಿ ಸ್ಕೂಟರ್ ರಿಟ್ಸಾ ಅನ್ನು ಕೂಡ ಲಾಂಚ್ ಮಾಡಿತು. FY24 ಮೊದಲ 9 ತಿಂಗಳಲ್ಲಿ ನೋಡಿದಾಗ ಏತರ್ನ ರೆವಿನ್ಯೂ 28% ಹೆಚ್ಚಾಗಿದೆ, ಮತ್ತೆ ನಷ್ಟ ಕೂಡ ಈ ಕಡಿಮೆ ಆಗ್ತಿದೆ ಅಂತ ರಿಪೋರ್ಟ್ ಅಲ್ಲಿ ಹೇಳಲಾಗ್ತಾ ಇದೆ. ಇದು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.